ಮಿತ್ರರೇ ನಮಸ್ಕಾರ. ಶತ್ರುವಿನ ಶತ್ರು ಮಿತ್ರ ಅನ್ನೋದನ್ನ ಚೀನಾ ಈ ಹಿಂದಿನಿಂದಲೂ ಅಳವಡಿಸಿಕೊಂಡು ಬಂದಿದೆ. ಹೀಗಾಗಿ ಪಾಕಿಸ್ತಾನಕ್ಕೆ ತಿನ್ನೋಕೆ ಅನ್ನ ಕೊಡದಿದ್ರೂ ಮದ್ದು ಗುಂಡು ಶಸ್ತ್ರಾಸ್ತ್ರವನ್ನ ಚೀನಾ ಕಾಲಕಾಲಕ್ಕೆ ಪೂರೈಕೆ ಮಾಡ್ತಿದೆ. ಸದ್ಯ ಭಾರತದೊಂದಿಗೆ ತೀರಾ ಸಂಬಂಧ ಹದಗೆಡಿಸಿಕೊಂಡಿರುವ ಚೀನಾ ನೆರೆಯ ಪಾಕಿಸ್ತಾನಕ್ಕೆ 50 ಅತ್ಯಾಧುನಿಕ ಡ್ರೋನ್ ನೀಡಲು ಮುಂದಾಗಿದೆ. ನಿಜ ಮಿತ್ರರೇ, ಸದ್ಯ ಯುದ್ಧದ ಗತಿಯೇ ಬದಲಾಗಿದೆ. ಈ ಹಿಂದಿನಂತೆ ಕೈಯಲ್ಲಿ ಗನ್ನು ಹಿಡಿದು ಮುಖಾಮುಖಿ ಯುದ್ಧ ಮಾಡುವ ಕಾಲ ಹೋಗ್ಬಿಟ್ಟಿದೆ. ಈಗೇನಿದ್ರು ಫೈಟರ್ ಜೆಟ್, ಅದಕ್ಕೂ ಮುಂದುವರೆದು ಮಾನವರಹಿತ ಅಟ್ಯಾಕ್ ಡ್ರೋನ್ಗಳು. ಈ ಡ್ರೋನ್ಗಳೇ ಯುದ್ಧದಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿವೆ. ಹೀಗಾಗಿಯೇ ಇಂದು ಅಟ್ಯಾಕಿಂಗ್ ಡ್ರೋನ್ ಹೊಂದಲು ವಿಶ್ವದ ಎಲ್ಲ ರಾಷ್ಟ್ರಗಳು ಹವಣಿಸ್ತಾ ಇವೆ. ತಂತ್ರಜ್ಞಾನ ಆಧರಿಸಿದ ಈ ಡ್ರೋನ್ಗಳು ಯುದ್ಧದ ಗತಿಯನ್ನೇ ಬದಲಾಯಿಸುವಷ್ಟು ಸಾಮರ್ಥ್ಯವನ್ನು ಹೊಂದಿದೆ. ಇಂದು ಅಂಥ ಅತ್ಯಾಧುನಿಕ ಡ್ರೋನ್ಗಳ ತಯಾರಿಕೆಯಲ್ಲಿ ಅಮೆರಿಕ, ರಷ್ಯಾ, ಇಸ್ರೇಲ್ ಹಾಗೂ ಚೀನಾ ಬಹಳ ಮುಂಚೂಣಿಯಲ್ಲಿವೆ. ಸದ್ಯ ಚೀನಾ ತನ್ನ ಬಳಿ ವಿಂಗ್ಲುಂಗ್ 2 ಎಂಬ ಅತ್ಯಾಧುನಿಕ ಡ್ರೋನ್ ಹೊಂದಿದೆ. ಇದನ್ನು ಈಗಾಗಲೇ ಸೌದಿ ಸೇರಿ ಹಲವು ದೇಶಗಳಿಗೆ ಚೀನಾ ಮಾರಾಟವನ್ನೂ ಮಾಡಿದೆ. ಆದ್ರೀಗ ಬರೋಬ್ಬರಿ 50 ಡ್ರೋನ್ಗಳನ್ನು ಪಾಕಿಸ್ತಾನಕ್ಕೆ ನೀಡಲು ಮುಂದಾಗಿದೆ. ಮಿತ್ರರೇ, ನಿಮಗೆ ನೆನಪಿರಬಹುದು, ಡಿಸೆಂಬರ್ 18ರಂದು ಪಾಕ್ ವಿದೇಶಾಂಗ ಮಂತ್ರಿ UAEಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರು. ಭಾರತ ಮತ್ತೊಮ್ಮೆ ಪಾಕ್ ಮೇಲೆ ದಾಳಿ ನಡೆಸಲು ಸ್ಕೆಚ್ ಹಾಕ್ತಿದೆ. ಇನ್ನೊಂದು ಸರ್ಜಿಕಲ್ ಸ್ಟ್ರೈಕ್ ನಡೆಯುವ ಎಲ್ಲ ಸಾಧ್ಯತೆ ಇದೆ. ಭಾರತದಲ್ಲಿ ಆಂತರಿಕ ಕಲಹ ಜೋರಾಗಿದೆ. ಹೀಗಾಗಿ ಜನರ ದಿಕ್ಕು ತಪ್ಪಿಸಲು ಪಾಕ್ ಮೇಲೆ ಭಾರತ ದಾಳಿ ಮಾಡುವ ಸಾಧ್ಯತೆ ಇದೆ ಎಂದು ಪಾಕ್ ಸಚಿವ ಕುರೇಶಿ ಹೇಳಿಕೆ ನೀಡಿದ್ರು. ಇದರರ್ಥ ಪಾಕ್ಗೆ ಭಾರತದ ಅವತ್ತಿನ ಸರ್ಜಿಕಲ್ ಸ್ಟ್ರೈಕ್ನ ಭಯ ಈಗಲೂ ಕಾಡ್ತಿದೆ ಅಂತ. ಕುರೇಶಿ ಹೇಳಿಕೆ ನೀಡಿ ಕೇವಲ 4 ದಿನಗಳೊಳಗಾಗಿ ಚೀನಾ ಪಾಕ್ಗೆ ಅತ್ಯಾಧುನಿಕ ಅಟ್ಯಾಕಿಂಗ್ ಡ್ರೋನ್ ನೀಡೋಕೆ ಮುಂದಾಗಿದೆ. ಹಾಗಾದರೆ ಮಿತ್ರರೇ, ಈ ವಿಂಗ್ಲುಂಗ್ 2 ಸಾಮರ್ಥ್ಯ ಏನು? ಈ ಡ್ರೋನ್ ಯುದ್ಧದಲ್ಲಿ ವಹಿಸುವ ಪಾತ್ರವಾದರೂ ಏನು ಅನ್ನೋದನ್ನು ನೋಡೋದಾದ್ರೆ, ಈ ವಿಂಗ್ಲುಂಗ್ 2 ಡ್ರೋನ್ ಬರೋಬ್ಬರಿ 11 ಮೀಟರ್ ಉದ್ದವಿದೆ. ಇದರ ರೆಕ್ಕೆಗಳು 20.5 ಮೀಟರ್ನಷ್ಟಿದೆ. ಹಾಗೆ ಇದು ಒಮ್ಮೆಗೆ ನಿರಂತರವಾಗಿ 32 ಗಂಟೆಗಳ ಕಾಲ ಹಾರಾಟ ನಡೆಸುವ ಸಾಮರ್ಥ್ಯವನ್ನೂ ಹೊಂದಿದೆ. ಇನ್ನು ಏರ್ ಟು ಗ್ರೌಂಡ್ ರೇಡಾರ್, GPS ಕಮ್ಯುನಿಕೇಷನ್ ಸಿಸ್ಟಮ್, ಡೇ ಲೈಟ್ ಅಂಡ್ ಇನ್ಫ್ರಾರೆಡ್ ಕ್ಯಾಮೆರಾ ಮತ್ತು ಸೆನ್ಸಾರ್ ಅನ್ನು ಹೊಂದಿದೆ. ಇನ್ನು ಈ ಡ್ರೋನ್ ಡೈರೆಕ್ಟ್ ಸ್ಯಾಟಲೈಟ್ ಲಿಂಕ್ ಹೊಂದಿರುತ್ತೆ. ಈ ಡ್ರೋನ್ ಯುದ್ಧ ವಿಮಾನದ ವೇಗಕ್ಕೆ ಸರಿಸಾಟಿಯಲ್ಲ ಅನ್ನೋದನ್ನ ಬಿಟ್ಟರೆ ಉಳಿದೆಲ್ಲ ಕಾರ್ಯಕ್ಷಮತೆ ಅಟ್ಯಾಕಿಂಗ್ ಡ್ರೋನ್ಗಿದೆ. ಮಿತ್ರರೇ, ಚೀನಾ ಪಾಕಿಸ್ತಾನಕ್ಕೆ 50 ವಿಂಗ್ಲುಂಗ್ 2 ಡ್ರೋನ್ ನೀಡ್ತಿದೆ ಅಂತ ನಾವೇನು ಭಯ ಪಡಬೇಕಾಗಿಲ್ಲ. ಯಾಕಂದ್ರೆ ಈ ಚೀನಾ ಐಟಮ್ ಅಂದ್ರೆ ಅದರ ಶಕ್ತಿ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಿದೆಯಲ್ಲ. ಇತ್ತೀಚಿನ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ನಿಮಗೆ ಗೊತ್ತಾಗುತ್ತೆ ಈ ವಿಂಗ್ಲುಂಗ್ 2 ಸಾಮರ್ಥ್ಯ ಎಷ್ಟಿದೆ ಅಂತ. ಮಿತ್ರರೇ, ಯೆಮೆನ್ನಲ್ಲಿ ಸಿವಿಲ್ ವಾರ್ ನಡೀತಿತ್ತು. ಈ ವೇಳೆ ಸೌದಿ ಮೇಲೂ ಯೆಮೆನ್ ದಾಳಿಗೆ ಮುಂದಾಗಿತ್ತು. ಇದೇ ವೇಳೆ ಸಿವಿಲ್ ವಾರ್ ನಿಯಂತ್ರಿಸಲು ಸೌದಿ ಇದೇ ಚೀನಾದಿಂದ ಖರೀದಿಸಿದ ವಿಂಗ್ಲುಂಗ್ 2 ಡ್ರೋನ್ಗಳನ್ನು ನಿಯೋಜಿಸಿತ್ತು. ಆದರೆ ಯೆಮೆನ್ ಈ ಡ್ರೋನ್ಗಳನ್ನು ಹೊಡೆದುರುಳಿಸಿತ್ತು. ಈ ಘಟನೆ ಚೀನಾಗೆ ಭಾರೀ ಮುಖಭಂಗಕ್ಕೂ ಕಾರಣವಾಗಿತ್ತು. ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಟು ಈ ವಿಂಗ್ಲುಂಗ್ 2 ಡ್ರೋನ್ಗಳನ್ನು ಚೀನಾ ಮಾರ್ಕೆಟಿಂಗ್ ಮಾಡಿತ್ತು. ಆದರೆ ಯೆಮೆನ್ ಅಂತ ರಾಷ್ಟ್ರ ಸೌದಿಯ ಡ್ರೋನ್ ಅನ್ನು ಹೊಡೆದುರುಳಿಸಿದ್ದು ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಮಾತ್ರವಲ್ಲ, ಚೈನಾದ ಈ ಡ್ರೋನ್ ಸಾಮರ್ಥ್ಯದ ಬಗ್ಗೆ ದೊಡ್ಡ ಪ್ರಶ್ನೆ ಹುಟ್ಟು ಹಾಕಿತ್ತು. ಮಿತ್ರರೇ, ಇನ್ನು ಈ ಡ್ರೋನ್ ಖರೀದಿಗೆ ಬಾಂಗ್ಲಾದೇಶ ಸಹ ಮನಸ್ಸು ಮಾಡಿತ್ತು. ಹಾಗೆ ನೈಜೀರಿಯಾ 4 ವಿಂಗ್ಲುಂಗ್ 2 ಡ್ರೋನ್ ಖರೀದಿಸಿರೋದಾಗಿ ಚೀನಾ ಸರ್ಕಾರದ ಮುಖವಾಣಿ ಗ್ಲೋಬಲ್ ಟೈಮ್ಸ್ ಆರ್ಟಿಕಲ್ನಲ್ಲಿ ಪ್ರಕಟಿಸಿತ್ತು. ಆದರೆ ಮಿತ್ರರೇ, ಸೌದಿಯಲ್ಲಿ ಯೆಮೆನ್ ಈ ಡ್ರೋನ್ ಹೊಡೆದುರುಳಿಸಿದ ಮೇಲೆ ವಿಂಗ್ಲುಂಗ್ 2 ಕಾರ್ಯಕ್ಷಮತೆ ಬಗ್ಗೆ ಸಾಕಷ್ಟು ಅನುಮಾನವಿದೆ. ಸದ್ಯ ಪಾಕ್ ಭಾರತದ ಭಯದಿಂದಲೋ ಅಥವಾ ಭಾರತಕ್ಕೆ ಭಯಪಡಿಸ್ತೀವಿ ಅನ್ನೋ ಹುಂಬತನದಿಂದಲೂ ಈ ಡ್ರೋನ್ ಖರೀದಿಗೆ ಮುಂದಾಗಿದೆ. ಕೊರೋನಾ ಸಂಕಷ್ಟದಲ್ಲಿ ಸಿಲುಕಿ ತಿನ್ನೋಕೆ ಅನ್ನಕ್ಕೂ ಪಾಕ್ ಪರದಾಡ್ತಾ ಇದೆ. ಇನ್ನೊಂದೆಡೆ ತಾನು ಕೊಟ್ಟ ಸಾಲವನ್ನು ವಸೂಲಿ ಮಾಡಲು ಸೌದಿ ಅರೇಬಿಯಾ ಪಾಕ್ ಮೇಲೆ ಬಲಪ್ರಯೋಗಕ್ಕೆ ಮುಂದಾಗಿದೆ. ಸೌದಿ ಸಾಲ ತೀರಿಸೋಕೆ ಇದೇ ಚೀನಾದ ಬಾಗಿಲಿಗೆ ಪಾಕ್ ಹೋಗಿದೆ. ತನ್ನ ಆರ್ಥಿಕ ಸ್ಥಿತಿ ಇಷ್ಟೆಲ್ಲ ಹದಗೆಟ್ಟಿದ್ರೂ ಯುದ್ಧ ಸಾಮಗ್ರಿ ಖರೀದಿಯಲ್ಲಿ ಮಾತ್ರ ಪಾಕ್ ಹಿಂದೆ ಬೀಳ್ತಿಲ್ಲ. ಇದಕ್ಕಿಂತ ವಿಪರ್ಯಾಸ ಇನ್ನೇನಿದೆ ಹೇಳಿ. ಮಿತ್ರರೇ, ಸದ್ಯ ಭಾರತ ಡ್ರೋನ್ ದಾಳಿ ತಡೆಯಲು ಆಂಟಿ ಡ್ರೋನ್ ಸಿಸ್ಟಮ್ ಅನ್ನು ದೆಹಲಿಯಲ್ಲಿ ಅಳವಡಿಸಿದೆ. ಇದು ಪ್ರಧಾನಿ ಭದ್ರತೆಗಾಗಿ ಅಳವಡಿಸಿರೋದು.
DRDO ಅಭಿವೃದ್ಧಿಪಡಿಸಿರುವ ಈ ಆಂಟಿ ಡ್ರೋನ್ ಸಿಸ್ಟಮ್ ಕೇವಲ ಮೈಕ್ರೋ ಡ್ರೋನ್ ಅನ್ನು ಮಾತ್ರ ತಡೆಯುವ ಸಾಮರ್ಥ್ಯ ಹೊಂದಿದೆ. ಆದರೆ ಈ ವಿಂಗ್ ಲೂಂಗ್ 2 ಮಾದರಿಯ ಡ್ರೋನ್ ಅನ್ನು ತಡೆಯಲು ಭಾರತದ ಬಳಿ ಇರುವ ಯಾವುದೇ ಆಂಟಿ ಡ್ರೋನ್ ಸಿಸ್ಟಮ್ಗೆ ಸಾಧ್ಯವಿಲ್ಲ. ಹಾಗಂತ ಈ ಡ್ರೋನ್ ಮೂಲಕ ದಾಳಿ ಮಾಡಿದರೆ ಭಾರತಕ್ಕೆ ತಡೆಯೋಕೆ ಸಾಧ್ಯವಿಲ್ಲ ಅಂತೇನಲ್ಲ. ಭಾರತ ಇಂಥ ಡ್ರೋನ್ಗಳನ್ನು ಹೊಡೆದುರುಳಿಸುವ ಸಲುವಾಗಿ ಸ್ಮ್ಯಾಶ್ 2000+ ಖರೀದಿಸಿದೆ. ಇದೊಂದು ಅತ್ಯಾಧುನಿಕ ಡ್ರೋನ್ ಪತ್ತೆ ಸಾಧನವಾಗಿದ್ದು ಇದನ್ನ ಮೆಷಿನ್ ಗನ್ ಮೇಲ್ಭಾಗದಲ್ಲಿ ಅಳವಡಿಸಿರ್ತಾರೆ. ಡ್ರೋನ್ಗಳನ್ನು ಪತ್ತೆ ಮಾಡುವ ಈ ಸಾಧನ ನಿಖರವಾಗಿ ಆ ಡ್ರೋನ್ಗಳನ್ನು ಹೊಡೆದುರುಳಿಸಲು ಸಹಾಯ ಮಾಡುತ್ತೆ. ಭಾರತದ ನೇವಿ ಇಂಥ ಸಾಕಷ್ಟು ಸ್ಮ್ಯಾಶ್ 2000+ ಸಿಸ್ಟಮ್ಗಳನ್ನು ಹೊಂದಿದೆ. ಇದೆಲ್ಲದರ ಜೊತೆಗೆ ಮಿತ್ರರೇ, ಇಸ್ರೇಲ್ನಿಂದ ಭಾರತ ಲೇಸರ್ ಬಾಂಬ್ ಪ್ರಯೋಗಿಸುವ ಮಾನವರಹಿತ 90 ಹೆರಾನ್ ಡ್ರೋನ್ಗಳನ್ನು ಖರೀದಿಗೆ ನಿರ್ಧರಿಸಿದೆ. ಇದಕ್ಕೋಸ್ಕರವಾಗಿ ಭಾರತ 3,500 ಕೋಟಿಗಳನ್ನು ಮೀಸಲಿರಿಸಿದೆ. ಈ ಹೆರಾನ್ ಡ್ರೋನ್ಗಳು ಆಕಾಶದಿಂದ ಭೂಮಿಗೆ ಹಾಗೂ ಭೂಮಿಯಿಂದ ಆಕಾಶಕ್ಕೆ ನಿಖರವಾಗಿ ದಾಳಿ ಮಾಡುವ ಕ್ಷಮತೆ ಹೊಂದಿದ್ದು ಇದು ಈವರೆಗೆ ವಿಶ್ವದಲ್ಲಿ ಇರುವ ಅತ್ಯಂತ ಶಕ್ತಿಶಾಲಿ ಮಾನವರಹಿತ ಡ್ರೋನ್ ಎಂಬ ಖ್ಯಾತಿಯನ್ನು ಕೂಡ ಹೊಂದಿದೆ. ಇನ್ನು ಮಿತ್ರರೇ, ಈಗಾಗಲೇ ಭಾರತ ರುಸ್ತುಂ 2 ಡ್ರೋನ್ ಅನ್ನು ಯಶಸ್ವಿಯಾಗಿ ಪರೀಕ್ಷೆ ನಡೆಸಿದೆ. DRDO ನಿರ್ಮಿಸಿರುವ ಈ ಡ್ರೋನ್ ಅಮೆರಿಕದ ಫೆಡೇಟರ್ ಡ್ರೋನ್ನಷ್ಟೇ ಸಾಮರ್ಥ್ಯ ಹೊಂದಿದೆ. 8 ಗಂಟೆಗಳ ಕಾಲ 16,000 ಅಡಿ ಎತ್ತರದಲ್ಲಿ ಹಾರುವ ಸಾಮರ್ಥ್ಯವನ್ನ ಈ ಡ್ರೋನ್ ಹೊಂದಿದೆ. ಇನ್ನು ರುಸ್ತುಂ ಸ್ವಯಂ ರಕ್ಷಣೆ ಹಾಗೂ ಸ್ವಯಂ ನಿಯಂತ್ರಣ ಹೊಂದಿರುವ ಡ್ರೋನ್ ಆಗಿದೆ. ಆದರೆ ಮಿತ್ರರೇ, ಇದೊಂದು ಸರ್ವಿಲೆನ್ಸ್ ಡ್ರೋನ್. ರುಸ್ತುಂ 2 ಅಟ್ಯಾಕಿಂಗ್ ಡ್ರೋನ್ ಅಲ್ಲ. ಶತ್ರುಪಾಳೆಯದ ಮೇಲೆ ನಿಗಾ ವಹಿಸಲು ಇದು ಅತ್ಯಂತ ಸಹಕಾರಿಯಾದ ಡ್ರೋನ್, ಆದರೆ ಅಟ್ಯಾಕಿಂಗ್ ಸಾಮರ್ಥ್ಯ ಹೊಂದಿಲ್ಲ. ಯಾವುದೇ ಮಿಸೈಲ್ ಇಲ್ಲ ಬಾಂಬ್ ಲಾಂಚ್ ಮಾಡುವ ಸಾಮರ್ಥ್ಯವನ್ನ ರುಸ್ತುಂ 2 ಆಗಲಿ ಅಥವಾ ರುಸ್ತುಂ 1 ಆಗಲಿ ಹೊಂದಿಲ್ಲ. ಭಾರತ ಈವರೆಗೆ ಸ್ವತಃ ಅಟ್ಯಾಕಿಂಗ್ ಡ್ರೋನ್ ಅಭಿವೃದ್ಧಿಪಡಿಸಿಲ್ಲ. ಈ ಕೊರತೆಯನ್ನ ಇದುವರೆಗೂ ಭಾರತ ಎದುರಿಸ್ತಾ ಇದೆ. ನಾವು ಅಟ್ಯಾಕಿಂಗ್ ಡ್ರೋನ್ಗಾಗಿ ಅಮೆರಿಕ, ಇಸ್ರೇಲ್ ದೇಶವನ್ನೇ ನಂಬಿಕೊಂಡಿದ್ದೇವೆ. ಸದ್ಯ ಪಾಕಿಸ್ತಾನಕ್ಕೆ ವಿಂಗ್ ಲೂಂಗ್ 2 ಅಟ್ಯಾಕಿಂಗ್ ಡ್ರೋನ್ಗಳನ್ನು ಚೀನಾ ನೀಡಲು ಮುಂದಾಗಿದೆ. ಪಾಕಿಸ್ತಾನ ಡ್ರೋನ್ ಖರೀದಿಸಿತು ಎಂದ ತಕ್ಷಣಕ್ಕೆ ಭಾರತಕ್ಕೆ ಅಪಾಯ ಅಂತೇನೂ ಅಲ್ಲ. ಆದರೆ ಚೀನಾ ಪಾಕಿಸ್ತಾನವನ್ನು ಶಸ್ತ್ರಾಸ್ತ್ರ ವಿಚಾರದಲ್ಲಿ ಸಾಕಷ್ಟು ಬಲಯುತವಾಗಿ ಮಾಡ್ತಿರೋದು ಭಾರತಕ್ಕೊಂದು ಎಚ್ಚರಿಕೆ ಗಂಟೆ. ಹೀಗಾಗಿ ಭಾರತವು ತನ್ನ ಶಸ್ತ್ರ ಭಂಡಾರದಲ್ಲಿರುವ ಕೊರತೆಯನ್ನು ಆದಷ್ಟು ಬೇಗ ನೀಗಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಮಿತ್ರರೇ, ಇದಿಷ್ಟು ಚೀನಾ ಪಾಕಿಸ್ತಾನಕ್ಕೆ ನೀಡಲು ಹೊರಟಿರುವ ವಿಂಗ್ ಲೂಂಗ್ 2 ಡ್ರೋನ್ ಬಗ್ಗೆ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಎಲ್ಲ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.